ಶಶಿಕಲಾ గారు. ನಮಸ್ತೆ ಗುರೂಜಿ. ನನ್ನ ಹೆಸರು ಶಶಿಕಲಾ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನನ್ನ ಏಜು 47. ನನ್ಗೆ ಅಶ್ವಿನಿ ಮೇಡಮ್ ಅವರು ರೆಫರ್ ಮಾಡಿದ್ದು. ನಾನು ಸ್ಟಾರ್ಟಿಂಗ್ ಸೇರ್ಕೋಬೇಕಾದ್ರೆ ಹೇಳಿದೆ ನನ್ ತೆಲುಗು ಅರ್ಥ ಆಗೋದಿಲ್ಲ, ಕನ್ನಡ ಸೆಕ್ಷನ್ ಅದೇ ಜಾಯ್ನ್ ಆಗ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನೀವು ಜಾಯ್ನ್ ಆಗಿ ಮೇಡಮ್ ನಿಮ್ಗೆ ಅರ್ಥ ಆಗುತ್ತೆ. ಮಮತಾ ಮೇಡಮ್ ಅಂತಿದ್ರೆ ಅವರು ಟ್ರಾನ್ಸ್ಲೇಷನ್ ಮಾಡ್ತಾರೆ, ನಿಮ್ಗೆ ಅದು ಅರ್ಥ ಆಗುತ್ತೆ ಅಂತ ಹೇಳಿದ್ರು. ನಾನು ಜಾಯಿನ್ ಆದ್ಮೇಲೆ ಸ್ಟಾರ್ಟಿಂಗ್ 2 ದಿವಸ ತುಂಬಾ ತಲೆನೋವು ಬರ್ತಾ ಇತ್ತು, ತಲೆ ಎಲ್ಲ ಗಿಡ್ಡಿನೆಸ್ ಎಲ್ಲ ಆಗ್ತಾ ಇತ್ತು. ಏನಿದು ಹಿಂಗಾಯ್ತಲ್ವಾ ಅಂತ ನಿಮ್ಮ ಹತ್ರ ಕೇಳಿಸ್ಕೊಂಡ್ಸಲ ನೀವು ಹೇಳಿದ್ರಿ ತುಂಬಾ ನೀರ್ ಕುಡೀರಿ, ಲಿಕ್ವಿಡ್ ಜ್ಯೂಸ್ ಜಾಸ್ತಿ ತಗೊಳ್ಳಿ, ಫ್ರೂಟ್ಸ್ ಅಂತ ಹೇಳಿದ್ರಿ. ಅದ್ ತಗೊಂಡ್ಮೇಲೆ ನನಗೆ ಚೆನ್ನಾಗಾಯ್ತು ಗುರುಜಿ. ಫಸ್ಟ್ ನಾನು ಸೇರ್ಕೊಂಡಿದ್ದು ನನಗೇನು ಹೆಲ್ತ್ ಇಶ್ಯೂಸ್ ಎಲ್ಲ ಏನಿರ್ಲಿಲ್ಲ. ಮಂಡಿಗಿನ ಕೆಳಗಡೆ ನೀ ಪೇನ್ ಸ್ವಲ್ಪ ಕೆಳಗಡೆ ಬಿದ್ಬಿಟ್ಟು ನೋವಿತ್ತು, ತುಂಬಾ ಪೇನ್ ಇತ್ತು. ನಿಮ್ಮನ್ನ ಕೇಳ್ದೆ ನಾನು, ಗುರುಜಿ ಈ ತರ ಪೇನ್ ಇದೆ, ಅದಕ್ಕೆ ಇಲ್ಲ ನೀವು ಅದೇನ್ ಮಾಡ್ಬೇಕು ಮಾಡ್ಕೊಡಿ, ಅದು ಬಟ್ಟಲ್ ಹಾಕಿಸ್ಕೊತೀವಿ ಅಂತ ಹೇಳ್ದೆ. ಅದಕ್ಕೆ ನೀವ್ ಹೇಳಿದ್ರಿ ಸರಿ ಆಯ್ತು ನೀವು ಮಾಡ್ಕೊಡಿ, ಜೊತೆಗೆ ಇದನ್ನು ಮಾಡ್ಕೊಳ್ಳಿ, ನಿಮ್ ಚೆನ್ನಾಗಾಗತ್ತೆ ಅಂತ ಹೇಳಿದ್ರಿ. ಅದನ್ನ ಇವಾಗ ಮಾಡ್ತಾ ಮಾಡ್ತಾ ನನಗೆ ಒಂದ್ 50-60% ಕಡಿಮೆ ಆಗಿದೆ ಗುರುಜಿ. ತುಂಬಾ ಪೇನ್ ಇತ್ತು, ಇವಾಗ ಅಷ್ಟೊಂದು ಪೇನ್ ಇಲ್ಲ, ಸ್ವಲ್ಪ ಇದೆ. ಆಮೇಲೆ ಸ್ಕಿನ್ ಚೆನ್ನಾಗಾಗಿದೆ, ನನ್ಗೆ 4 kg ವೆಯ್ಟ್ ಲಾಸ್ ಆಗಿದೆ. ನನಗೆ ತುಂಬಾ ಜಾಯಿಂಟ್ ಪೇನ್ ಇತ್ತು ಮೇಡಮ್ ಗುರುಜಿ, ತುಂಬಾ ನೋವ್ತಾ ಇತ್ತು. ನೀರಲ್ಲಿ ಏನಾರ ಪಾತ್ರೆ ತೊಳೆದ್ರೆ, ಬಟ್ಟೆ ವಾಶ್ ಮಾಡಿದ್ರೆ ಜಾಯಿಂಟ್ ಪೇನ್ ಇತ್ತು. ಅದು ಜಾಯಿಂಟ್ ಪೇನ್ ಇಂದ ಸ್ವಲ್ಪ ಕಡಿಮೆ ಆಗಿದೆ. ಸ್ಕಿನ್ ಚೆನ್ನಾಗಾಗಿದೆ. ಮತ್ತೆ ಬಾಡಿ ಶೇಪ್ ಬಂದಿದೆ ಗುರುಜಿ. ಮೊದ್ಲು ತುಂಬಾ ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಟೆನ್ಷನ್ ಆಗ್ತಾ ಇತ್ತು. ಒಂದ್ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು. ಇವಾಗ ಅಷ್ಟೊಂದು ಟೆನ್ಷನ್ ಆಗಲ್ಲ, ತುಂಬಾ ಸಮಾಧಾನ ಆಗಿದೆ ಅನ್ಸುತ್ತೆ. ಅಷ್ಟೊಂದು ಟೆನ್ಷನ್ ಆಗೋದಿಲ್ಲ, ಭಯನೂ ಆಗೋದಿಲ್ಲ. ಸ್ಪಿರಿಚುವಲ್ ಗ್ರೋತು ಚೆನ್ನಾಗಿದೆ ಗುರುಜಿ. ಮತ್ತೆ ನನ್ಗೆ ಏನೇ ಆದ್ರೂ ಪಾಸಿಟಿವ್ ಇದೆ ಗುರುಜಿ ಇವಾಗ. ಫಸ್ಟ್ ಎಲ್ಲ ತುಂಬಾ ಸುಮ್ನೆ ನೀವ್ ಒಂದ್ಸಲ ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬಿಟ್ಟು, ನೀವು ಆಗೋಗಿರೋ ವಿಷಯ ನೆನ್ಸ್ಕೊಂಡು ತುಂಬಾ ಹಳೆದನ್ನ ನೆನ್ಸ್ಕೊತಾ ಇರ್ತೀರಾ ಅಂತ, ಆಗೋದ್ರ ಬಗ್ಗೆ ನೀವು ಜಾಸ್ತಿ ಇದ್ ಮಾಡ್ತೀರಾ ಅಂತ. ಇವಾಗ ನನಗೆ ಏನಾಗಿದೆ ಅಂತಾನೆ ಇವತ್ತು ಗೊತ್ತಿರಲ್ದಿಲ್ಲ. ಅಂದ್ರೆ ಅಷ್ಟು ನನ್ ಪೀಸ್ ಆಫ್ ಮೈಂಡ್, ನನ್ ಮನ್ಸು ಅಷ್ಟು ಹಗುರವಾಗಿದೆ, ಚೆನ್ನಾಗಿದೆ. ನನ್ಗೆ ಏನಂದ್ ಎನ್ನೇದು ಗೊತ್ತಿಲ್ಲ ಅಂದ್ರೆ ಅಷ್ಟು ನನ್ಗೆ ಸಮಾಧಾನ. ನಾನು ಮೆಡಿಟೇಷನ್ ಮಾಡಿದ್ರು ಕೂಡ ನನಗೆ ಸಮಾಧಾನ ಇರ್ತಿಲ್ಲ, ಅಷ್ಟು ಸಮಾಧಾನ ಇದೆ ಗುರುಜಿ. ಅಶ್ವಿನಿ ಮೇಡಮ್ ಅವ್ರು ನನಗೆ ಹೇಳಿದ್ರು, ಫಸ್ಟ್ ಅವ್ರು ನಿರಾಹಾರ ಮಾಡ್ಬೇಕಾದ್ರೆ ಹೇಳಿದ್ರು, ಮೇಡಮ್ ನಾನು ಮಾಡ್ತಾ ಇದ್ದೀನಿ, ಇದನ್ನ ಆದ್ಮೇಲೆ ನಿಮ್ಗೆ ಹೇಳ್ತೀನಿ ಮೇಡಮ್ ನೀವು ಮಾಡಿ ಅಂತ ಹೇಳಿದ್ರು. ಅದು ಫಸ್ಟ್ ಲೆವೆಲ್ ಮುಗಿದ್ಮೇಲೆ ಅವ್ರು ಹೇಳಿದ್ರು, ಮೇಡಮ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗತ್ತೆ, ನಿಮ್ಗೆ ಸ್ಪಿರಿಚುವಲ್ ಗ್ರೋತ್ ಆಗುತ್ತೆ, ಹೆಲ್ತ್ ತುಂಬಾ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು. ಇದು ಮಾಡಿದ್ಮೇಲೆ ನನಗೆ 24 days ಆದ್ಮೇಲೆ ಗೊತ್ತಾಗ್ತಿದೆ ಗುರುಜಿ, ಎಲ್ಲಾರು ಮಾಡ್ಬೋದು, ತುಂಬಾ ಚೆನ್ನಾಗಿದೆ ಗುರುಜಿ. ಮನ್ಸು ತುಂಬಾ ಖುಷಿಯಾಗಿ ಹಗುರವಾಗಿದೆ. ಎಲ್ಲಾರ್ಗು ಹೇಳ್ತೀನಿ, ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದೀನಿ ಗುರುಜಿ ಮಾಡ್ಕೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅವ್ರು ಆಯ್ತು ಮಾಡ್ತೀವಿ ಅಂತ ಹೇಳಿದಾರೆ. ಎಸ್ಪೆಷಲಿ ನಾನು ಮಮತಾ ಮೇಡಮ್ ಅವ್ರಿಗೂ ಅಶ್ವಿನಿ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ. ಮಮತಾ ಮೇಡಮ್ ಅವರು ಸಂಜೆ 6:30 ಕ್ಲಾಸ್ ಅಲ್ಲಿ ಪ್ರತಿಯೊಂದನು ನಾವ್ ಎಷ್ಟೇ ಡೌಟ್ ಕೇಳಿದ್ರು, ಏನೇ ಹೇಳಿದ್ರು ಅವ್ರೇನು ಬೇಜಾರ್ ಮಾಡ್ಕೊಳ್ಳೋದು, ನಿಮ್ಗೆಲ್ಲ ಕನ್ನಡದಲ್ಲಿ ಹೇಳಿದ್ದಾರೆ. ಫಸ್ಟ್ ತೆಲುಗು ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಇವಾಗ ನಿಮ್ ಸೆಷನ್ ಕೇಳ್ತಾ ತೆಲುಗು ಅರ್ಥ ಆಗುತ್ತೆ ಗುರುಜಿ, ಸ್ವಲ್ಪ ಮಾತ್ರ ಗೊತ್ತಾಗೋದಿಲ್ಲ, ಮಿಕ್ಕಿದೆಲ್ಲ ಗೊತ್ತಾಗುತ್ತೆ. ಚೆನ್ನಾಗಿ ನೀವು ಎನರ್ಜೇಷನ್ ಮಾಡ್ಬೇಕಾದ್ರಂತೂ ಆ ಶಿವ ಅಂತ ಇದೆ, ತುಂಬಾ ಎನರ್ಜಿ ಫೀಲ್ ಆಗೋದೆಲ್ಲ ಗೊತ್ತಾಗುತ್ತೆ ಗುರುಜಿ. ತುಂಬಾ ಚೆನ್ನಾಗಿದೆ ಗುರುಜಿ. ಹೇಳಕಂದ್ರೆ ಇನ್ನ ಹೇಳ್ಬೇಕು ಅಂದ್ರೆ ತುಂಬಾ ಬಾಡಿ ತುಂಬಾ ವೆಯ್ಟ್ ಲೆಸ್ ಆಗಿದೆ, ಬಾಡಿ ಫ್ರೀ ಆಗಿದೆ. ಫಸ್ಟ್ ಸ್ವಲ್ಪ ಏನೋ ಟೈರ್ಡ್ನೆಸ್ ಅನಿಸ್ತಾ ಇತ್ತು, ಇವಾಗ ನಾನು ಫಸ್ಟ್ ಡೌಟ್ ಇತ್ತು, ಏನಪ್ಪ ಜ್ಯೂಸ್ ಕುಡ್ಕೊಂಡು ಇರ್ಬೋದಾ ಆಗತ್ತಾ ಅಂತ ಹೇಳ್ಬಿಟ್ಟು. ಇಲ್ಲ ಗುರುಜಿ, ನಾನು ನಿರಾಹಾರ ಮಾಡಿದ್ರೆ ಸುಮಾರು ಒಂದ್ 8-10 ದಿನ ನಾನು ಬರೀ ಆಚೆ ಫಂಕ್ಷನ್ ಅಟೆಂಡ್ ಮಾಡಿದೀನಿ. ನಾನು ಎಲ್ಲ ಹೋದ್ರು ಜ್ಯೂಸ್ ತಗೊಂಡ್ ಹೋಗ್ತಾ ಇದ್ದೆ. ಅಲ್ಲಿ ಏನೇ ಫುಡ್ ನೋಡಿದ್ರು ನನ್ ಕ್ರೇವಿಂಗ್ಸ್ ಆಗ್ತಿರ್ಲಿಲ್ಲ, ತಿನ್ಬೇಕು ಅನಿಸ್ತಾ ಇಲ್ಲ. ಇವತ್ತು ಊಟ ಮಾಡ್ಬೇಕು ಅನ್ಸುಟ್ಟು ನಾನು 11 ಗಂಟೆಗೆ ತಿಂದಿದ್ದೀನಿ ಗುರುಜಿ. ಅಷ್ಟು ಕ್ರೇವಿಂಗ್ಸ್ ಹೋಗ್ಬಿಟ್ಟಿದೆ. ಅಷ್ಟು ಆಸೆನೂ ಆಗ್ತಾ ಇಲ್ಲ. ಇದೇ ಚೆನ್ನಾಗಿದೆ ಅನಿಸ್ತಾ ಇದೆ. ಎಲ್ಲದಕ್ಕೂ ತುಂಬಾ ಖುಷಿ ಗುರುಜಿ. ಇದು ನೋಡ್ತಾ ಇದ್ರೆ ಹೌದು, ನೆಕ್ಸ್ಟ್ ಲೆವೆಲ್ ಮಾಡ್ತೀನಿ ಗುರುಜಿ. ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ ಸ್ಕಿನ್ ಚೆನ್ನಾಗಾಗಿದೆ ಗುರುಜಿ, ತುಂಬಾ ಜನ ಹೇಳ್ತಿದ್ದಾರೆ ನಿಮ್ ಸ್ಕಿನ್ ಚೆನ್ನಾಗಿದೆ. ನನ್ನ ಮಕ್ಳು ನನ್ ನೋಡಿದ್ರೆ ನಿಮ್ಮ ಅಮ್ಮ ಮಗ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಅಕ್ಕ ತಮ್ಮನ್ ತರ ಇರ್ತೀರಾ ಅಂತ ಹೇಳ್ತಾರೆ. ಅದು ನನ್ಗೆ ತುಂಬಾ ಖುಷಿ ಕೊಟ್ಟಿದೆ ಗುರುಜಿ. ನೀವು ನನ್ ಹಿಂದೂ ಚೈತನ್ಯದ ಬಗ್ಗೆ ನನ್ ಸ್ವಲ್ಪ ಹೇಳ್ಬೇಕು. ಹಿಂದೂ ಅಂದ್ರೆ ನಾವ್ ಹಿಂದೂ ಅಂತ ಅಷ್ಟೇ ಮಾತ್ರ ಗೊತ್ತಿದೆ ಗುರುಜಿ. ನೀವ್ ಬೆಳಗ್ಗೆ ಟೈಮಲ್ಲಿ ಹೇಳ್ತಿರಲ್ಲ ಹಿಂದೂ ಚೈತನ್ಯದ ಬಗ್ಗೆ, ನೀವ್ ಹೇಳೋ ಮಾತನ್ನ ಕನ್ನಡ ಸೆಕ್ಷನ್ ಅಲ್ಲಿ ಮಮತಾ ಮೇಡಮ್ ಬಿಡಿಸಿ ಹೇಳ್ತಾರಾಗ, ಹೌದಲ್ವಾ ಹಿಂದೂ ಚೈತನ್ಯದ ಬಗ್ಗೆ ಎಷ್ಟು ಅರಿವಿದೆ, ಎಷ್ಟು ವಿಷಯ ಗೊತ್ತಾಗ್ತಾ ಇದೆ, ನಮ್ಗೆ ಗೊತ್ತೇ ಆಗ್ತಿರಲ್ವಲ್ಲ.
ಅದಂತೂ ನಂಗೆ ತುಂಬಾ ಖುಷಿ ಕೊಡುತ್ತೆ ಗುರೂಜಿ. ನೀವು ಹಿಂದೂ ಚೇತನ ಬಗ್ಗೆ ಹೇಳಿದ್ದು ನನ್ಗಂತೂ ಅದು ಸೆಕ್ಷನ್ ಮಿಸ್ ಮಾಡ್ಕೊಳಕ್ಕೆ ನನ್ಗೆ ಇಷ್ಟ ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ ಗುರೂಜಿ. ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು ಗುರೂಜಿ. ನಿಮ್ಗೆ ಕೋಟಿ ಕೋಟಿ ಧನ್ಯವಾದ ಗುರೂಜಿ. ಮಮತಾ ಮೇಡಮ್‌ಗೆ, ಅಶ್ವಿನಿ ಮೇಡಮ್‌ಗೆ, ನಿಮ್ಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರ ಗುರೂಜಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು.